ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ದಟ್ಟವಾದ ಪಶ್ಚಿಮ ಘಟ್ಟದ ಕಾಡಿನಲ್ಲಿರುವ ಉಳುವಿ ಲಿಂಗಾಯತ ಸಮುದಾಯದ ಅತ್ಯಂತ ಪವಿತ್ರ ಕ್ಷೇತ್ರ. 12ನೇ ಶತಮಾನದ ಶಿವಶರಣರ ಚನ್ನಬಸವಣ್ಣನವರ ಐಕ್ಯ ಸ್ಥಳ ಈ ಉಳುವಿ ಪುಣ್ಯಕ್ಷೇತ್ರ. ನಿತ್ಯ ಸಹಸ್ರಾರು ಭಕ್ತರು ಶ್ರೀ ಕ್ಷೇತ್ರ ಉಳುವಿ ಚನ್ನಬಸವಣ್ಣನ ದರ್ಶನಕ್ಕೆ ಬರ್ತಾರೆ. ಈ ದೇವಸ್ಥಾನದ ಮಹತ್ವ, ಕಲ್ಯಾಣ ಕ್ರಾಂತಿಯ ನಂತರ ಚನ್ನಬಸವೇಶ್ವರರು ಉಳುವಿಗೆ ಆಗಮಿಸಿ ಇಲ್ಲಿ ನೆಲೆಸಿದರು. ಈ ಸ್ಥಳವು ಅವರ ಸಮಾಧಿಯಿಂದಾಗಿ ಪುಣ್ಯ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ಚನ್ನಬಸವೇಶ್ವರ ದೇವಾಲಯದ ಮುಂದೆ ಒಂದು ದೀಪಸ್ತಂಭ ಇದೆ. ಅಲ್ಲಿ ಐಕ್ಯ, ಶರಣ, ಪ್ರಾಣಲಿಂಗ, ಪ್ರಸಾದ, ಮಹೇಶ್ವರ, ಭಕ್ತ, ಶಿವಾಚಾರ, ಲಿಂಗಾಚಾರ, ಲಿಂಗ, ಜಂಗಮ, ಸಾಮಾಧಕ, ಹೀಗೆ ಎಲ್ಲವೂ ಒಂದೊಂದು ವಿಷಯವನ್ನು ಈ ಕಂಬ ತಿಳಿಸಿಕೊಡ್ತದೆ ನೋಡಿ. ಕಾಳಿ ನದಿ ದಡದಲ್ಲಿ ಸುಂದರ ವಾತಾವರಣ. ದಾಂಡೇಲಿಯಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿದೆ ಈ ಉಳುವಿ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ನಿತ್ಯ ಪ್ರತಿದಿನ ಭಕ್ತರಿಗೆ ಮಹಾಪ್ರಸಾದ ಕೂಡ ಇರುತ್ತೆ. ಶ್ರೀ ಉಳುವಿ ಚನ್ನಬಸವೇಶ್ವರರ ಸ್ವಾಮಿ ದೇವಸ್ಥಾನ ಕರ್ನಾಟಕದ ಉತ್ತರ ಕನ್ನಡದ ಸಂಪಾದ ಕಾಡುಗಳಲ್ಲಿ ನೆಲೆಸಿರುವ ಶಾಂತ ರತ್ನವಾಗಿದೆ. ಈ ಪವಿತ್ರ ತಾಣವು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿದೆ. ಇದು ಲಿಂಗಾಯತರ ಪವಿತ್ರ ಪುಣ್ಯ ಕ್ಷೇತ್ರ. ಪವಿತ್ರ ತಾಣ, ಆಳವಾದ ಆಧ್ಯಾತ್ಮಿಕ ಮಹತ್ವ ಹೊಂದಿದ ಶ್ರೀ ಕ್ಷೇತ್ರ, ಶ್ರೀ ಚನ್ನಬಸವಣ್ಣನವರ ಐಕ್ಯ ಸ್ಥಳ, ಭಕ್ತರಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕತೆ ನೀಡುವ ಶ್ರೀ ಕ್ಷೇತ್ರ ಪವಿತ್ರ ತಾಣ. ವಚನ ಸಾಹಿತ್ಯ ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ತಲುಪಿಸುವ ಉದ್ದೇಶದಿಂದ ಈ ಸ್ಥಳದಲ್ಲಿಯೇ ಲಿಂಗೈಕ್ಯರಾದ ಶ್ರೀ ಚನ್ನಬಸವಣ್ಣನವರ ಸಮಾಧಿಯನ್ನು ಕಟ್ಟಲಾಗಿದೆ. ಚನ್ನಬಸವಣ್ಣನವರ ತಾಯಿ ಮತ್ತು ಬಸವಣ್ಣನವರ ಸೋದರಿ ಅಕ್ಕ ನಾಗವಲಾಂಬಿಕಾ ಹೆಸರಿನಲ್ಲಿರುವ ಗುಹೆಯು ಈ ಪವಿತ್ರ ಸಮಾಧಿಗೆ ಹತ್ತಿರದಲ್ಲಿದೆ. ಇದೇ ಶರಣರು ಬಂದು ಉಳಿದುಕೊಂಡಿದ್ದರಿಂದ ಈ ಸ್ಥಳವು ಉಳುವಿ ಅಂತ ಆಯಿತು. ಈ ಕ್ಷೇತ್ರವು ಇಂದು ಪವಿತ್ರ ಯಾಸ್ತಾ ಸ್ಥಳವಾಗಿದೆ. ಇಲ್ಲಿ ಪ್ರಖ್ಯಾತ ಚನ್ನಬಸವೇಶ್ವರರ ದೇವಾಲಯವನ್ನು ನಿರ್ಮಿಸಲಾಗಿದೆ. ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಉಳುವಿ ಚನ್ನಬಸವೇಶ್ವರ.